ಸಿಬಿ ಯಾ ಗುರು ಯಪ್ಪ ಸಿಬಿ ವರ್ಸಸ್ ಜಿಟಿ ಫೈನಲ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ಗುರು RCB ಅವರು ಒಂದು ಟ್ರೋಫಿನ ಗೆಲ್ಲಕ್ಕೆ 18 ವರ್ಷ ತಗೊಂಡ್ರು ನೋಡಿ ಗುರು. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಕಪ್ಗೆ ನೆಕ್ಸ್ಟ್ ವರ್ಷನೇ ಬಂದಿದೆ. ಅಂದ್ರೆ ಲೆಕ್ಕದಲ್ಲಿ ಗುರು ಒಂದ್ಸತಿ ಪಾತ್ ಗೊತ್ತಾಗತಕ್ಕ ಕಷ್ಟ ಇರತ್ತೆ, ಸ್ಟ್ರಗಲ್ಸ್ ಇರುತ್ತೆ ಅಷ್ಟೇ. ಅದರಿಂದ ಮೋಟಿವೇಶನ್ಸ್ ಏನಾದ್ರು ತಗೊಳ್ಳೋದಾದ್ರೆ ಬಟ್ ಯಾವಾಗ ನಮ್ಗೆ ಪಾತ್ ಗೊತ್ತಾಗತ್ತೋ, ಇಮ್ಯಾಜಿನ್ ಮಾಡ್ಕೊಳ್ಳಿ ಗುರು, ಇವಾಗ ಗೂಗಲ್ ಮ್ಯಾಪ್ ಇಲ್ಲ ಅಂತ, ಬಟ್ ಅವಾಗ ಒಂದ್ಸತಿ ಹೋಗೋದ್ ಕಷ್ಟ ಇದೆ ಫಸ್ಟ್ ಟೈಮ್. ಬಟ್ ಒಂದ್ಸತಿ ಹೋಗ್ ಬಂದ್ಮೇಲೆ ನಮ್ಗೆ ಆಸ್ ಯೂಶುವಲ್ ಆಗಿ ಗೊತ್ತಾಗ್ಬಿಡತ್ತೆ ಯಾವ ದಾರಿಲಿ ಹೋದ್ರೆ ಹೆಂಗ್ ಹೋಗ್ತೀವಿ, ಹೆಂಗ್ ತಲುಪಬೇಕು ಅಷ್ಟೇ. ಫಸ್ಟ್ ಟೈಮ್ ಏನಾದ್ರು ಕ್ರ್ಯಾಕ್ ಮಾಡೋದಿದೆಯಲ್ಲ ಅದು ಮಾತ್ರ ಡಿಫಿಕಲ್ಟೇ ಇರತ್ತೆ. ನೀವು ಒಂದು ಸತಿ ಏನಾದ್ರೂ ಕರೆಕ್ಟ್ ಆಗಿ ಕ್ರ್ಯಾಕ್ ಆಯ್ತು ಅಂದ್ರೆ ಗುರು ಆಮೇಲೆ ಇನ್ನೇನು ತಲೆ ಬಿಸಿ ಇರಲ್ಲ, ಆರಾಮ್ಸಾಗಿ ನಿಮ್ಗೆ ಗೊತ್ತಾಗಿರೋದು. ನೀವು ಮತ್ತೆ ಅದೇ ಲೊಕೇಶನ್ ಬಿಟ್ಟು ಪರ್ಫೆಕ್ಟ್ ಆಗಿ ನೀವು ಹೋಗ್ತೀರಾ. ನೀವು ಒಂದ್ಸತಿ ಹೋಗುವಾಗ ರೂಟ್ ನ ನೋಡ್ಕೊ ಹೋಗಿರ್ತೀರಾ, ಇನ್ನೊಂದ್ಸತಿ ಹೋಗುವಾಗ ಆಸ್ ಯೂಶುವಲ್ ಹಂಗೆ ಹೋಗ್ತೀರಾ, ನೀವು ಕರೆಕ್ಟ್ ಆಗಿ ಹೋಗ್ತೀರಾ. ಯಾಕಪ್ಪ ಅಂದ್ರೆ ಎಲ್ಲೆಲ್ಲಿ ಏನೇನ್ ತಪ್ಪು ಮಾಡಿರ್ತೀರಾ ಅದೆಲ್ಲ ನೆನಪಿರುತ್ತೆ. 17 ಸೀಸನ್ ಏನೇನಾಗಿತ್ತು ಎಲ್ಲ ಗೊತ್ತಿರ್ಲಿಲ್ವಾ ಗುರು? 2016 ಅಲ್ಲಿ ಸೋತಿದ್ರು, ಮತ್ತೆ 2026 ಎಲ್ಲ ರಿಪೀಟ್ ಆಗತ್ತೆ ಅಂತ ತುಂಬಾ ಜನ ಹೇಟರ್ಸ್ ಗಳು ಬಾಯ ಬಡ್ಕೋತಿದ್ರು. ಬಟ್ ನಮ್ಮ ಜೇಸಾಲ್ ಹೋಲ್ಡರ್ ನ ಬೆನ್ ಕಟ್ಟಿಂಗ್ ಯಪ್ಪ ಸ್ವಾಮಿ ಒಂದಿಷ್ಟು ಪೋಸ್ಟ್ ಗಳು ಓಡಾಡಿದಿತ್ತು ನೋಡಿದಿರಲ್ಲ ಅವರು. ಶಾರುಖ್ ಖಾನ್ ಇಂಜುರಿ ಆಗಿದೆಯಂತೆ, ಅದಕ್ಕೆ ಬೆನ್ ಕಟ್ಟಿಂಗ್ ಅವರು ರಿಪ್ಲೇಸ್ ಆಗಿ ಬರ್ತಿದಾರಂತೆ, ಅದು ಸುಮ್ಮನೆ ವೈರಲ್ ಆಗಿದ್ದು. ಲೆಕ್ಕದಲ್ಲಿ ಬೆನ್ ಕಟ್ಟಿಂಗ್ ಅಂದ್ರೆ ಒಂಥರ RCB ಅಭಿಮಾನಿಗಳು ಒಂಥರ ಇದೆ ಲೆಕ್ಕದಲ್ಲಿ. 2016 ಕಪ್ ಗೆಲ್ತಿದ್ರು ಗುರು, ಅದಕ್ಕೆ ತಪ್ಸಕ್ ಕಾರಣ ಬೆನ್ ಕಟ್ಟಿಂಗ್ ನೀವು ಒಪ್ಕೊಳ್ಳೇಬೇಕು. ನೀವು ಇದೊಂದು ಫ್ಯಾಕ್ಟ್. ಯಾಕೆ ಈ ಒಂದು ಮ್ಯಾಚ್ ಅಲ್ಲಿ ಬಗ್ಗೆ ಮಾತಾಡಿದಾರೆ ಗುರು, RCB ಅವರು ಟಾಸ್ ನ ಗೆದ್ದಿ ಬೌಲಿಂಗ್ ನ ತಗೋತಾರೆ. ಬಟ್ ಇವತ್ತು ನಮ್ GTలో ನಿಮ್ಗೆ ಗೊತ್ತಿರತ್ತೆ ಗುರು, ಆಸ್ ಯೂಶುವಲ್ ಅವ್ರ ಟಾಪ್ 3 ಸಾಯಿ ಸುದರ್ಶನ್, ಜೋಸ್ ಬಟ್ಲರ್ ಮತ್ತೆ ನಮ್ಮ ಶುಭ್ಮನ್ ಗಿಲ್, ಅವ್ರ 3 ಜನ ವಿಕೆಟ್ ಏನಾದ್ರು ಬೇಗನೆ ತೆಗೆದುಬಿಟ್ರೆ ಅರ್ಧ ಮ್ಯಾಚ್ ಅಲ್ಲೇ ಫಿನಿಶ್ ಅಂತ ಅದು ನಿಮ್ಗೂ ಗೊತ್ತಿರದೆ. ಯಾಕಂದ್ರೆ ಇವತ್ತು ಸ್ಟಾರ್ಟಿಂಗು ಬೇಗನೆ ನಮ್ಮ ಶುಭ್ಮನ್ ಗಿಲ್ ಅವರು ಔಟ್ ಆಗ್ಬಿಡ್ತಾರೆ. ಶುಭ್ಮನ್ ಗಿಲ್ ಅವ್ರಿಗೂ ಒಂದೆರಡು 4 ಶಾರ್ಟ್ ಗಳು ಚೆನ್ನಾಗಿ ಹೊಡಿತಾರೆ, ಬಟ್ ಅವರು ಔಟ್ ಆಗ್ತಾರೆ. ಅವ್ರು ಔಟ್ ಆಗ್ತಿದ್ದಂಗೆನೆ ಶಾರ್ಟ್ ಬಾಲ್ಗೆ ಲೆಕ್ಕದಲ್ಲಿ ಗಿಲ್ ಅವ್ರು ಔಟ್ ಆಗಿದ್ದ ಕ್ಯಾಚ್ ನಾನು ಡಫಿ ಅವ್ರು ತಗೋತಾರೆ ಅನ್ಕೊಂಡೆ. ಆ ಕಡೆಯಿಂದ ನಮ್ಮ ರಜತ್ ಪಟೀದಾರ್ ಅವ್ರು ಬಂದು ತಗೋತಾರೆ, ಕೇವಲ 10 ರನ್ ಹೊಡಿತಾರೆ ಎಂಡ್ ಬಾಲ್ಗೆ. ಬ್ರೋ ಇದು ಶುಭ್ಮನ್ ಗಿಲ್ ಅವ್ರದ್ದು ಹೋಲಿಸ್ಕೊಂಡ್ರೆ ಇವರು ಈ ತರ ನಾಕ್ಔಟ್ ಫೈನಲ್ಸ್ ಅಲ್ಲಿ ಒಳ್ಳೆ ಇನ್ನಿಂಗ್ಸ್ ಬಂದಿಲ್ಲ. ನಾಕ್ಔಟ್ ಚೆನ್ನಾಗೇ ಬಂದಿದೆ, ಬಟ್ ಫೈನಲ್ಸ್ ಅಲ್ಲಿ ಅವ್ರದ್ದು ಒಳ್ಳೆ ಇನ್ನಿಂಗ್ಸ್ ಬಂದಿಲ್ಲ ಗುರು. ಅದೊಂದು ಬರ್ಬೇಕಿತ್ತು ಅಂತ ಲೆಕ್ಕದಲ್ಲಿ ಮ್ಯಾಚ್ ಕೊನೆ ತನಕ ಹೋಗೋ ತನಕನೂ ಗೊತ್ತಾಗ್ಬಿಟ್ಟಿದ್ ಗುರು, ಇದು RCB ಗೆಲ್ತಾರೆ 99.99% ಅಂತ. ಫೈನಲ್ ಒಂಥರ ಎಕ್ಸೈಟ್ಮೆಂಟ್. ಯಾರು RCB ಗೆದ್ದಿಲ್ಲ, ಬಟ್ ಅಷ್ಟು ಎಕ್ಸೈಟ್ ಆಗಿತ್ತ? ನಿಮ್ಗೇನ್ ಅನ್ಸದ್ ಗುರು? ಅಥವಾ ಮುಂಚೂರೆಲ್ಲಾರು ಬಾಲ್ ಅನ್ನಿಸ್ತಾ ಫೈನಲ್ ಲೆಕ್ಕದಲ್ಲಿ? ಇಲ್ಲ ನನಗೆ ಸಾಯಿ ಸುದರ್ಶನ್ ಮತ್ತೆ ನಮ್ಗೆ ಇಲ್ಲೋ ಬಟ್ಲರ್ ಔಟ್ ಆಗ್ತಿದಾಗೆ ಅನ್ಕೊಂಡೆ, ಇದೇನೋ ಆಗಲ್ಲ, ಕಷ್ಟ ಇದೆ ಲೆಕ್ಕದಲ್ಲಿ ಗುರು. ಎಷ್ಟ ಆಗಿತ್ತಂದ್ರೆ ಯಪ್ಪ 10.2 ಓವರ್ಗೆ 63 ರನ್ಸ್ ಏನೋ ಇತ್ತು. ಯಾರು ಲೆಕ್ಕದಲ್ಲಿ 600 ಅಲ್ಲಿ ಹೋಗ್ತಿದೆ, ಏನ್ ಮಾಡಕ್ಕಾಗ GT ಅವರು. ಲೆಕ್ಕದಲ್ಲಿ ಸ್ಟಾರ್ಟಿಂಗ್ ನ ಕಳ್ಕೊಂಡ್ರು. ವಾಷಿಂಗ್ಟನ್ ಸುಂದರ್ ಅವ್ರ ಅಟ್ಯಾಕಿಂಗ್ ಇಂಟೆಂಟ್ ಅಲ್ಲಿ ಆಡಲ್ಲ. ನಿಮ್ಗೆ ಗೊತ್ತೇ ಗುರು, ಇವತ್ತು ನಿಶಾಂತ್ ಸಿಂಧು ಅವ್ರನ್ನ ಕಳ್ಸಿದ್ರು. ಲೆಕ್ಕದಲ್ಲಿ ಒಂದ್ ಸ್ವಲ್ಪ ಅಟ್ಯಾಕಿಂಗ್ ಅಲ್ಲಿ ಇಂಟೆಂಟ್ ಅಲ್ಲಿ ಕಾಣಿಸಿದ್ರೆ ಅರ್ಷದ್ ಖಾನ್ ಅವ್ರು, ಜೋಸ್ ಬಟ್ಲರ್ ಅವ್ರ ಗುರು ಚೆನ್ನಾಗಿ ಆಡ್ತಿದ್ರು. ಲೆಕ್ಕದಲ್ಲಿ ಆಕ್ಸಲರೇಟ್ ಮಾಡಕ್ಕೆ ಯಾವಾಗ ನೋಡಿದ್ರು ಗುರು, ಅವಾಗ ಇವ್ರು ಮುಂದೆ ಬರ್ತಿದ್ ನೋಡಿ ನಮ್ಮ ಕೃಣಾಲ್ ಪಾಂಡ್ಯ ಅವ್ರು ಫಾಸ್ಟ್ ಆಗಿ ವೈಡ್ ಹಾಕ್ಬಿಡ್ತಾರೆ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ವಿಕೆಟ್ಗೆ ಹೊಡಿತಾರೆ ಗುರು. ನಮ್ಮ ಸಾಯಿ ಸುದರ್ಶನ್ ಅವ್ರಿಗೆ ಇವತ್ತೇನಾದ್ರು ಹಿಟ್ ವಿಕೆಟ್ ಹಾಕ್ತಾರ ಅಂತ ಎಲ್ಲ ಅದಿಸ್ಕೊತಿದ್ರು. ಇಲ್ಲ ಶಾರ್ಟ್ ಬಾಲ್ ಹಾಕ್ತಾರೆ. ಭುವನೇಶ್ವರ್ ಕುಮಾರ್ ಅವರು ಅದನ್ನ ಪುಲ್ ಮಾಡಕ್ ಹೋಗಿ ಗುರು, ಹಿಂದೆ ನಮ್ ಜಿತೇಶ್ ಶರ್ಮಾ ಅವರು ಒಂದು 12 ಮೀಟರ್ ಎಲ್ಲ ಓಡಿ ಆ ಒಂದು ಕ್ಯಾಚ್ ನ ತಗೋತಾರೆ ಗುರು. ಅದಾದ್ಮೇಲೆ ಗುರು ವಾಷಿಂಗ್ಟನ್ ಸುಂದರ್ ಅವ್ರದ್ದು ಒಂದು ಹಾಫ್ ಸೆಂಚುರಿ ಬರುತ್ತೆ, 50 ರನ್ ಹೊಡಿತಾರೆ 37 ಬಾಲ್ಗೆ. ಬಟ್ 5-4 ಒಂದೇ ಒಂದು 6 ಇಲ್ಲ, ಲೆಕ್ಕ ಹಾಕೊಳ್ಳಿ ಗುರು. ಅಲ್ಲೇ ಲೆಕ್ಕದಲ್ಲೇ ಇವರು ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರೆ ಏನೋ ಆಗ್ತಿತ್ತೇನೋ. ರಾಹುಲ್ ತೆವಾಟಿ ಅವರು ಏನು ಸಹ ಆಡಕ್ ಆಗಲ್ಲ, 5 ಬಾಲ್ಗೆ 7 ರನ್ ಹೊಡಿತಾರೆ, 4 ಹೊಡಿತಾರೆ. ನಮ್ ಜೇಸನ್ ಹೋಲ್ಡರ್ ಅವ್ರು ಒಂದ್ ಒಳ್ಳೆ 4 ಹೊಡಿತಾರೆ ಇವರು ಸ್ಟ್ರೈಟ್ ಆಗಿ. ಆಮೇಲೆ ಅವರು ಸಹ ಜೋಸ್ ಶೇಜರ್ ಅವರ ಬೌಲಿಂಗ್ ಔಟ್ ಆಗ್ಬಿಡ್ತಾರೆ. ಕೊನೆ ನಮ್ ರಶೀದ್ ಖಾನ್ ಅವ್ರ 6 ಹೊಡಿತಾರೆ ಅಷ್ಟೇ ಗುರು. ಲೆಕ್ಕದಲ್ಲಿ ರಬಾಡ್ ಅವ್ರ 3 ರನ್ ಹೊಡಿತಾರೆ. ಇವತ್ತು ನಮ್ ವಾಷಿಂಗ್ಟನ್ ಸುಂದರ್ ಅವ್ರ ಕ್ಯಾಚ್ ಇದೆ, ಜೋರ್ಡನ್ ಕಾಕ್ಸ್ ಅವರು ಇಡೀ ಸೆಲೆಬ್ರೇಟ್ ಎಲ್ಲ ಮಾಡ್ತಾರೆ, ಬಟ್ ಔಟ್ ಕೊಡಲ್ಲ. ಬಾಲ್ ಗ್ರೌಂಡ್ ಆಗಿರುತ್ತೆ. ಆಮೇಲೆ ಕೊನೆಯಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಸಹ ಶುಭ್ಮನ್ ಗಿಲ್ ಅವರು ಹಿಡಿತಾರೆ. ಅದು ನಿಮ್ಗೆ ಗೊತ್ತು ಗುರು, ಅದನ್ನು ಸಹ
ಔಟ್ ಕೊಡ್ಲಿಲ್ಲ. ಲೆಕ್ಕದಲ್ಲಿ ಆನ್ ಫೀಲ್ಡ್ ಅಂಪೈರ್ ಔಟ್ ಕೊಟ್ಟಿರೋ ವಿರಾಟ್ ಕೊಹ್ಲಿ ಅವ್ರ ಲೆಕ್ಕದಲ್ಲಿ ಅಲ್ಲೇ ಅಂಪೈರ್ ಜೊತೆ ಜಗಳಕ್ಕೆಲ್ಲ ಹೊಂಟವರು. ಆಮೇಲೆ ಥರ್ಡ್ ಅಂಪೈರ್ ರೆಫರ್ ಮಾಡಿ ಅದಾದ್ಮೇಲೆ ಗೊತ್ತಾಯ್ತು ಬಾಲ್ ಕೆಳಗಡೆ ಇದೆ ಅಂತ. ಆದ್ರೂ ಸಹ ಶುಭ್ಮನ್ ಗಿಲ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರ ನಡುವೆ ಒಂದಿಷ್ಟು ಬ್ಯಾಂಟರ್ ನಡೀತಿತ್ತು. ಯಾರು ಲೆಕ್ಕದಲ್ಲಿ ಒಂದು ಚೇಸ್ ಎಲ್ಲ ಸಗದಾಗಿತ್ತು ಗುರು. ಇವತ್ತು RCBದು ನಮ್ಮ ಚೇಸ್ ಬಗ್ಗೆ ಮಾತಾಡಿದ್ರೆ ಗುರು, ಫಸ್ಟ್ ಓವರ್ ಅಲ್ಲಿ ಅಂತ ಸ್ವಲ್ಪ ಸ್ಕೋರ್ ಆಡಿದ್ರು ನಮ್ಮ ವೆಂಕಟೇಶ್ ಅಯ್ಯರ್ ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಇವತ್ತು ಸಿರಾಜ್ ಇಂದ ಫುಲ್ ಪಂಪ್ಡ್ ಅಪ್ ಆಗಿತ್ತು ಗುರು ಬೌಲಿಂಗ್. ಸಿರಾಜ್ ಅವ್ರ 100% ಎಫರ್ಟ್ ಆಗ್ತಿರೋ ಒಂದು ಲಾಸ್ಟ್ ಎಫರ್ಟ್ ಅಂತ ಅನ್ಕೊಂಡಿ. ಬಟ್ ನಮ್ಮ ವೆಂಕಟೇಶ್ ಅಯ್ಯರ್ ಅವರು ಒಂದ್ ಸ್ವಲ್ಪ ಧ್ವಂಸ ಮಾಡ್ಬಿಡ್ತಾರೆ. ಕಗಿಸೋರ್ ಅಬ್ಬಾಡ ಮತ್ತೆ ಮೊಹಮ್ಮದ್ ಸಿರಾಜ್ ಅವ್ರನ್ನ. ವಿರಾಟ್ ಕೊಹ್ಲಿ ಅವರು ಅವಾಗ ಸ್ವಲ್ಪ ವೆಂಕಟೇಶ್ ಅಯ್ಯರ್ ಇರುವಾಗ ಸ್ವಲ್ಪ ನಿಧಾನಕ್ಕೆ ಆಡ್ತಿರ್ತಾರೆ. ಆಮೇಲೆ ವೆಂಕಟೇಶ್ ಅಯ್ಯರ್ ಅವ್ರು ಸೆಕೆಂಡ್ ಓವರ್ ಕಗಿಸೋರ್ ಅಬ್ಬಾಡ ಅವ್ರು ಹೊಡೆದ್ಮೇಲೆ ವಿರಾಟ್ ಕೊಹ್ಲಿ ಅವರು ಸಹ ನಾನೇನ್ ಗುರು ಕಮ್ಮಿನ ಅಂತ ಹೊಡೆಯಕ್ ಶುರು ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವ್ರು ಕೊನೆಯದಂತಾನೆ ಇದ್ದು ಕೊನೆಯಲ್ಲೂ ಸಹ ಅವರೇ ಮ್ಯಾಚ್ ಮುಗಿಸೋದು ಗುರು. ನಿಮ್ಗೆ ಗೊತ್ತಿರಂಗೆ ಕೊನೆಯಲ್ಲಿ 6 ಇಂದ ಮ್ಯಾಚ್ ನ ಮುಗಿಸ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಲೆಕ್ಕದಲ್ಲಿ ವಿರಾಟ್ ಕೊಹ್ಲಿ ಅವರು ನೋಡಿ, ಅವರು 75 42 ಬಾಲ್ಗೆ 9 4 ಮತ್ತೆ 3 6 ಯಾಕೆ ನನ್ನ ಚೇಸ್ ಕಿಂಗ್ ಅಂತ ಕರೀತಾರೆ ಅಂತ ಈ ಒಂದು ಮ್ಯಾಚ್ ಅಲ್ಲೂ ಸಹ ತೋರಿಸಿ ಕೊಟ್ಟಿದ್ದಾರೆ. ನಮ್ ದೇವದತ್ ಪಡಿಕಲ್ ಅವ್ರ ಏನಷ್ಟು ಬೇಗನೆ ಔಟ್ ಆಗ್ಬಿಡ್ತಾರೆ ಗುರು. ನಮ್ ಗಗೀಸೋ ರಬ್ಬಾಡ್ ಅವರು ನಮ್ ವೆಂಕಟೇಶ್ ಅಯ್ಯರ್ ಅವ್ರ ಕ್ಯಾಚ್ ಹಿಡಿದ ಮೇಲೆ ಸಿರಾಜ್ ಅವ್ರ ಬೌಲಿಂಗ್ ಅಲ್ಲಿ, ನಮ್ ಪಡಿಕಲ್ ಅವರು ನಮ್ ಕಗೀಸೋ ರಬ್ಬಾಡ್ ಅವ್ರ ಬೌಲಿಂಗ್ ಅಲ್ಲಿ ಅರ್ಷದ್ ಖಾನ್ಗೆ ಕ್ಯಾಚ್ ನ ಕೊಟ್ಟಿ ಔಟ್ ಆಗ್ತಾರೆ. ರಜತ್ ಪಾಟೀದಾರ್ ಅವ್ರು ಸಹ ಒಂದ್ 6 ಎಲ್ಲ ಹೊಡಿತಾರೆ. ಒಂದ್ 6 ಒಂದ್ 4. ನಮ್ಮ ಕಗೀಸರ್ ಅಬಾಡರ್ ಒಂದ್ 6 ಎಲ್ಲ ಹೊಡಿತಾರೆ. ಬಟ್ ರಶೀದ್ ಖಾನ್ ಬೌಲಿಂಗ್ ಅಲ್ಲಿ ಮುಂದೆನೆ ಬೀಳತ್ತೆ. ಅವಾಗ ಆ ಒಂದು ಕ್ಯಾಚ್ ನ ಕಗೀಸರ್ ಅಬಾಡರ್ ತಗೋತಾರೆ. ಅದಾಗಿದ ತಕ್ಷಣ ಗುರು ಕೃಣಾಲ್ ಪಾಂಡ್ಯ ಅವ್ರದ್ದು ಅದೇ ಓವರ್ ಅಲ್ಲಿ ವಿಕೆಟ್ ಬೀಳುತ್ತೆ. ಅವಾಗಲೇ ಇದೇನಾದ್ರು ಮ್ಯಾಚ್ ಎಡವಟ್ ಆಗ್ತಿದ್ಯಾ ಅಂತ ಅನ್ಸಿದ್ದು. ಆಮೇಲೆ ನಮ್ ಟಿಮ್ ಡೇವಿಡ್ ಮತ್ತೆ ವಿರಾಟ್ ಕೊಹ್ಲಿ ಅವರು ನಿಧಾನಕ್ಕೆ ತಗೊಂಡ್ ಹೋಗ್ತಾರೆ. ಟಿಮ್ ಡೇವಿಡ್ ಅವ್ರು ಬಂದಾಗೆಲ್ಲ ನಮ್ಮ ಲೆಗ್ ಸೈಡ್ ಗುರು ಮಾಮೂಲಿ ಟೆಸ್ಟ್ ಅಲ್ಲಿ ನಿಲ್ಸ್ತಾರಲ್ಲ ಗುರು, ಆ ತರ ಎಲ್ಲ ನಿಲ್ಸೊಂತಾರ ಲೆಗ್ದಲ್ಲಿ ಪ್ರೆಷರ್ ನ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಬಟ್ 155 ಇತ್ತಲ್ಲ ಗುರು, ಅದಂತ ಈಸಿಲಿ ಚೇಸಬಲ್. 1 ಬಾಲಿಗೆ 1 ರನ್ ಬೇಕಿದ್ದಷ್ಟೇ. ಆ ತರ ಸಿಚುವೇಶನ್ ಬಂದ್ಬಿಟ್ಟಿತ್ತು ರನ್ ರೇಟ್. ಅಂದ್ರೆ ರನ್ ರೇಟ್ 6 ರನ್ ಇತ್ತು ಅಂತ 1 ಬಾಲಿಗೆ 1 ರನ್ ಬೇಕಿತ್ತು. ಅಂದ್ರೆ ನೀವ್ ಹೆಂಗ್ ಗುರು 1 ಬಾಲ್ 1 ರನ್ ಅಂತ ಇಲ್ಲ ತುಂಬಾ ತಲೆಗೆ ಶೂಟ್ ಹಾಕೊಳಕ್ ಹೋಗ್ಬೇಡಿ. ಆಮೇಲೆ ಗುರು ನಮ್ ಜಿತೇಶ್ ಶರ್ಮಾ ಅವರು ಬರ್ತಾರೆ. ರೊಮ್ಯಾನಿಯೋ ಶೆಫರ್ಡ್ ಅವ್ರಿಗೆ ಬ್ಯಾಟ್ ಎಲ್ಲ ಹಾಕ್ಸಿರ್ತಾರೆ. ಜಿತೇಶ್ ಶರ್ಮಾ ಅವರು ಒಂದೊಳ್ಳೆ 4 ಎಲ್ಲ ಹೊಡೆದು ನಿಧಾನಕ್ಕೆ ಗ್ರೌಂಡ್ ಶಾಟ್ಸ್ ಆಡ್ತಿರ್ತಾರೆ ಗುರು. ಕೊನೆಯಲ್ಲಿ ನಮ್ ವಿರಾಟ್ ಕೊಹ್ಲಿ ಅವರು ಒಂದು 6 ನೆಲ್ಲ ಹೊಡೆದೇ ಮ್ಯಾಚ್ ನ ಮುಗಿಸ್ತಾರೆ. 4 ಹೊಡಿತಾರೆ. ಲೆಕ್ಕದಲ್ಲಿ ಆರಾಮ್ಸಾಗಿ ಮ್ಯಾಚ್ ಮುಗಿಯುತ್ತೆ. ಜಿತೇಶ್ ಶರ್ಮಾ ಅವರು 6 ರನ್ 4 ಹೋಗುತ್ತೆ ಅನ್ಕೊಂಡೆ. ಬಟ್ ಅಲ್ಲಿ ಹಿಂದೆನೆ ಫೀಲ್ಡ್ ನ ನಿಲ್ಸಿರ್ತಾರೆ. ಅದರಿಂದ ಅದು ಸಿಂಗಲ್ ಆಯ್ತು. ಇಲ್ಲ ಅಂದ್ರೆ ಅದು ಲೆಕ್ಕದಲ್ಲಿ 4 ಹೋಗ್ತಿತ್ತು ಗುರು. 4 ಹೋಗಿದ್ರೆ ನಮ್ ವಿರಾಟ್ ಕೊಹ್ಲಿ ಅವರು ಲೆಕ್ಕದಲ್ಲಿ ಅವ್ರು ಸಿಂಗಲ್ ಕೊಟ್ಟಿದ್ರೆ ಮಾತ್ರ ಫಿನಿಶ್ ಮಾಡಕ್ ಆಗ್ತಿದ್ದು. ಇಲ್ಲ ಅದು ಹೋಗದೆ ಇದ್ದಿದ್ದು ಒಂಥರ ಒಳ್ಳೇದೇ ಆಯ್ತು ಅಂತ ಹೇಳ್ತೀರಾ ಗುರು. ಅರ್ಷದ್ ಖಾನ್ ಅವ್ರಿಗೆ ಬೌಲಿಂಗ್ ಅಲ್ಲಿ, ಅರ್ಷದ್ ಖಾನ್ ಅವ್ರ ಬೌಲಿಂಗ್ ಅಲ್ಲಿ ಗುರು ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಹೊಡೀರಿ ಕಾಮೆಂಟ್ ಗುರು. ಗುರು ನಮ್ ಬೌಲಿಂಗ್ ಚೆನ್ನಾಗಿತ್ತು. ಭೂವಿ ಡಫಿ ಅವ್ರಿಗೆ ವಿಕೆಟ್ ಸಿಗ್ಲಿಲ್ಲ. ನಿಮ್ಗೆ ಗೊತ್ತಿರಂಗೆ ಡಿಸರ್ವ್ ಇತ್ತು ಗುರು ಅವರ ವಿಕೆಟ್ಗೆ. ನಮ್ಮ ಕೃಣಾಲ್ ಪಾಂಡ್ಯ, ನಮ್ಮ ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್ RCB ಬೌಲಿಂಗ್ ಚಿಂದಿಯಾಗಿ ಮಾಡಿದ್ದಾರೆ ಗುರು. ಮತ್ತೆ ಚೇಸಿಂಗ್ ಆರಾಮ್ಸಾಗಿ ಆಯ್ತು. ಮೇನ್ ಎಕ್ಸ್ಪೆಷಲ್ ಕಾರಣ ಗುರು 155 ರನ್ ಕೊಟ್ಟಿದ್ದು ಅಂತಾನೆ ಹೇಳ್ಬೋದು. ಕೊಟ್ಟಾಗ ಟಾರ್ಗೆಟ್ ಈಸಿಲಿ ಚೇಸೇಬಲ್ ಅಂತ ನಿಮ್ಗೂ ಸಹ ಅನ್ಸುತ್ತೆ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸತ್ ಗುರು ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.